IAS ಆಫೀಸರು 1991 ನಾ IAS ಆದೆ. ನಾ 32 ವರ್ಷ ಸರ್ವಿಸ್ ಮಾಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾ ಕೆಲಸ ಮಾಡಿದೆ. ಮತ್ತೆ ನಾ ಎಲ್ಲೆಲ್ಲಿ ಕೆಲಸ ಮಾಡೀನಿ, ನನಗೆ ಒಳ್ಳೆ ಹೆಸರೈತಿ. ಇದುವರೆಗೆ ನನ್ನ ಜೀವನದಾಗಿ ಏನು ನಾ IAS ಆದಾಗ ನನ್ನ ಮ್ಯಾಲೆ ಒಂದು ಯಾರಾದರೂ ಬೆರಳು ತೋರಿಸುವಂತ ಒಂದು ಕೆಲಸ ಮಾಡಿಲ್ಲ. ನಾನು ಇನ್ನೂ ನನಗೆ 2 ವರ್ಷ ಸರ್ವಿಸ್ ಇದ್ದಾಗ ಸರ್ವಿಸ್ ಬಿಟ್ಟು ನಾ ಇಲ್ಲಿ ನನ್ನ ಜನರ ಸೇವೆ ಮಾಡೋಣ ಅಂತ ಬಂದೆ. ನಾನು ಆವಾಗ ಅವ್ರು ಏನು ಹೇಳಿದ್ರು, ನಾ ಟಿಕೆಟ್ ಕೇಳುವಾಗ, ನೀವು ಇನ್ನೂ ಕ್ಷೇತ್ರದಾಗ ಜನರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ 5 ವರ್ಷ ದುಡಿಬೇಕು, 10 ವರ್ಷ ದುಡಿಬೇಕು ಅಂದ್ರು ಇಲ್ಲೋ? ನೀವೆಲ್ಲರೂ ಟಿವಿ ಅವ್ರ ಇಂಟರ್ವ್ಯೂ ನೋಡಿರಿ ನೀವು. ನಾನು IAS ಆಫೀಸರು 32 ವರ್ಷ ನಾ ಜನರ ಸೇವೆ ಮಾಡೀನಿ. ಮತ್ತೆ ನಾ ಬೇರೆ ಬೇರೆ ಹುದ್ದೆದಲ್ಲಿ ಇದ್ದವ. ನನಗೆ ಎಲ್ಲ ಅರ್ಹತೆ ಇದ್ರು. ಅವ್ರು ಏನಂದ್ರು, ನೀವು 5 ವರ್ಷ 10 ವರ್ಷ ನೀವು ನಮ್ಮ ಪಕ್ಷದಾಗ ದುಡಿಬೇಕು, ಆವಾಗ ನಿಮಗೆ ಟಿಕೆಟ್ ಕೊಡ್ತಾನಂದ್ರು. ಇವಾಗ 2024 ಈ ಲೋಕಸಭಾ ಚುನಾವಣೆದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರ್ರಿ? ಅವ್ರ ಮಗಳು, ಅವ್ರಿಗೆ ವಯಸ್ಸು 26. ನಮಗ 5 ವರ್ಷ 10 ವರ್ಷ ಪಕ್ಷದಾಗ ನಾವು ದುಡಿಬೇಕಂತಂದ್ರ ಈಗ ಅವ್ರ ಮಗಳು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವಳು ಪಕ್ಷದಾಗ ಎಷ್ಟು ವರ್ಷ ದುಡ್ದಾರು ಕೇಳ್ರಿ ನೀವು. ಅವ್ರ ಪಕ್ಷಕ್ಕೆ ಏನ್ ಸೇವೆ ಸಲ್ಲಿಸ್ಯಾರು ಕೇಳ್ರಿ ನೀವು. ನೀವು ಈ ಜನಸೇವೆ ಏನ್ ಮಾಡ್ಯಾರು ನೀವು ನೋಡ್ರಿ. ನೀವು ಅವ್ರ ಹುಟ್ಟಕ್ಕಿಂತ ಮೊದಲ ಒಂದು ಜಿಲ್ಲಾದಾಗ ಒಬ್ಬ ಜಿಲ್ಲಾಧಿಕಾರಿಯಾಗಿ ನಾ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ನಮ್ಗೆ ಸಾಮಾನ್ಯರಿಗೆ ಒಂದು ನ್ಯಾಯ, ಮತ್ತೆ ನಿಮಗೊಂದು ನ್ಯಾಯ. ಒಂದು ಕಣ್ಣಾಗ ಸುಣ್ಣ, ಒಂದು ಕಣ್ಣಾಗ ಬಣ್ಣ. ನಾ ಅದನ್ನ ಕೇಳಾಕ ಇವತ್ತ ಇಲೆಕ್ಷನ್ ನಿಂತ್ಕೊಂಡಿನ.